ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಡೆಲ್ಲಿ ಕ್ಯಾಪಿಟಲ್ಸಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಹೊಸ ಕ್ಯಾಪ್ಟನ್ ಯಾರು ಅಂತ. ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಸೀಸನ್ ಎಲ್ಲ ರಿಷಬ್ ಪಂತ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದು ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿದ್ರು. ಅದಕ್ಕಿಂತ ಮುಂಚೆ ಶ್ರೇಯಸ್ ಅಯ್ಯರ್ ಅವರಿದ್ದರು. ಶ್ರೇಯಸ್ ಅಯ್ಯರ್ ಅವರು KKRಗೆ ಹೋದರು. ಅದಾದಮೇಲೆ ಇವಾಗ ರಿಷಬ್ ಪಂತ್ ಅವ್ರನ್ನ ರಿಲೀಸ್ ಮಾಡಿ ರಿಷಬ್ ಪಂತ್ ಅವರು LSGಗೆ ಹೋಗಿದ್ದಾರೆ. ಇವಾಗ ಒಂದು ಕ್ಯೂರಿಯಾಸಿಟಿ ಇದ್ದಂಥದ್ದು ನಮ್ಮ ಕನ್ನಡಿಗ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗಿರೋದ್ರಿಂದ ಅವರನ್ನೇ ಕ್ಯಾಪ್ಟನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಆಲ್ರೆಡಿ ಅವರು ಪಂಜಾಬ್ಗೆ ಕ್ಯಾಪ್ಟನ್ಶಿಪ್ ಮಾಡಿದರು, ಆಮೇಲೆ ಲಕ್ನೋಗೆ ಕ್ಯಾಪ್ಟನ್ ಆಗಿ ಒಂದು ಕಾರ್ಯನಿರ್ವಹಿಸಿದರು. ಅದೇ ರೀತಿಯಲ್ಲಿ DC ಕೂಡ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಬಟ್ ರೀಸೆಂಟಾಗಿ ನೋಡೋದಾದರೆ ರಾಹುಲ್ ಅವರು ನಾನು ಕ್ಯಾಪ್ಟನ್ಸಿ ತಗೊಳ್ಳಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ. ಅದಕ್ಕೋಸ್ಕರನೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವಾಗ ಹೊಸ ಕ್ಯಾಪ್ಟನ್ಗೆ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಅದು ಬೇರೆ ಯಾರೂ ಅಲ್ಲ, ಅಕ್ಷರ್ ಪಟೇಲ್. ಅಕ್ಷರ್ ಪಟೇಲ್ ಅವರನ್ನು ಡೆಲ್ಲಿ ಕ್ಯಾಪಿಟಲ್ಸ್ 2025 IPLಗೆ ಅವ್ರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಆಪ್ಷನ್ ಇತ್ತು ಅವ್ರಿಗೆ. ಹಂಗೆ ನೋಡೋಕೆ ಹೋದರೆ ಡುಪ್ಲೆಸಿ ಕೂಡ ಇದ್ದರು. ಮೇ ಬಿ ಡುಪ್ಲೆಸಿ ಅವ್ರನ್ನೂ ಕೂಡ ಮಾಡ್ಬೋದಾಗಿತ್ತು. ಬಟ್ ಏನಂತಂದರೆ ಫಾರಿನ್ ಪ್ಲೇಯರ್ ಆಗಿರೋದ್ರಿಂದ ಅವ್ರನ್ನ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಅಂದರೆ ಯಾವಾಗಲೂ ಇರ್ತಾರಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಬಟ್ ಅಕ್ಷರ್ ಪಟೇಲ್ ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ಲೋಕಲ್ ಪ್ಲೇಯರ್ ಕೂಡ, ಡೆಲ್ಲಿ ಜೊತೆಗೆ ಸುಮಾರು ವರ್ಷಗಳಿಂದ ಆಡ್ತಿದ್ದಾರೆ. ರಾಹುಲ್ ಬಿಟ್ಟರೆ ಅವ್ರದ್ದು ಮೇ ಬಿ ಅಕ್ಷರ್ ಪಟೇಲ್ನೇ ಆಪ್ಷನ್ ಆಗಿತ್ತು ಅಂತ ಅನಿಸುತ್ತೆ. ಬೇರೆ ಯಾವುದೇ ಒಂದು ಫಾರಿನ್ ಪ್ಲೇಯರ್ಗಳಿಗೆ ಅವರು ಮಣೆ ಹಾಕಿಲ್ಲ. ಅಕ್ಷರ್ ಪಟೇಲ್ ಅವರನ್ನು ಈ ಬಾರಿಯ ಒಂದು IPLಗೆ 2025ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಲಾಸ್ಟ್ ಟೀಮ್ ಇದೇನೆ. 2025ರ ಒಂದು IPL 2025ಗೆ ಕ್ಯಾಪ್ಟನ್ ಆಗಿ ಲೇಟಾಗಿ ಅನೌನ್ಸ್ ಮಾಡಿದ್ರು. ಬಿಕಾಸ್ ಆಫ್ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅಕ್ಷರ್ ಪಟೇಲ್ ಇರೋದ್ರಿಂದ, ಇನ್ಕ್ಲೂಡಿಂಗ್ ರಾಹುಲ್ ಕೂಡ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ IPL ಕೂಡ ಶುರುವಾಗುತ್ತೆ. ಈ ಟೈಮಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂದು ಕ್ಯಾಪ್ಟನ್ ಆಯ್ಕೆನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಹುಲ್ ಅವ್ರಿಗೆ ಒಂದು ರೀತಿಯಲ್ಲಿ ಒಳ್ಳೆಯದು ನನ್ನ ಪ್ರಕಾರ. ಕ್ಯಾಪ್ಟನ್ಸಿ ಜವಾಬ್ದಾರಿ ಸ್ವಲ್ಪ ಅದು ಟೆನ್ಷನ್ ಕೊಡುವಂಥದ್ದು. ಆಮೇಲೆ LSG ಜೊತೆಗೆ ಅವ್ರದ್ದು ಆ ಕ್ಯಾಪ್ಟನ್ ವಿಚಾರದಲ್ಲಿ ಸ್ವಲ್ಪ ಓನರ್ಸು ಮತ್ತು ಪ್ಲೇಯರ್ ರಾಹುಲ್ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಆಗಿತ್ತು. ಓನರ್ಸು ತಿರ್ಗಿ ಡೈರೆಕ್ಟಾಗಿ ಗ್ರೌಂಡಿಗೆ ಬಂದು ಅವ್ರ ಜೊತೆಗೆ ಒಂದು ಇಂಟ್ರಾಕ್ಷನ್ ಮಾಡುವಂಥದ್ದು ಒಂದು ರೀತಿಯಲ್ಲಿ ಅದು ರಾಹುಲ್ಗೆ ಬೇಜಾರಾಗಿದೆ. ಅದಕ್ಕೋಸ್ಕರ ಈ ಕ್ಯಾಪ್ಟನ್ಸಿ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ಸಿ ಆಯ್ಕೆ ಅವರು ಮಾಡ್ಕೊಳ್ಳಿಲ್ಲ. ಅದನ್ನು ಬಿಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆ ಕೆಲಸನೇ, ಪ್ಲೇಯರ್ ಆಗಿ ಆರಾಮಾಗಿ ಫ್ರೀಯಾಗಿ ಆಡ್ಬೋದು ಇವಾಗ. ಓಕೆ. ಬಟ್ ಅಕ್ಷರ್ ಪಟೇಲ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ. ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅಂತ ಈ ಒಂದು IPLಲ್ಲಿ ನೋಡಬೇಕು. ಓಕೆ. ನಿಮಗೆ ಅನಿಸ್ತು ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ. ಮುಂದಿನ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.